ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅವ್ಯವಸ್ಥೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನರ ಸಮಸ್ಯೆ ಆಲಿಸೋದ್ರಿಂದ ಹಿಡಿದು ಜಿಬಿಎ ತನ್ನ ಸ್ವಂತ ಬೇರನ್ನ ಸರಿಪಡಿಸಿಕೊಳ್ಳುವವರೆಗೂ ಸಂಪೂರ್ಣವಾಗಿ ವಿಫಲವಾಗಿದೆ. ಹೌದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತನ್ನ ಬೇರನ್ನ ಸರಿಪಡಿಸಿಕೊಂಡ್ರೆ ಮಾತ್ರ ಸಾರ್ವಜನಿಕರ ಸಮಸ್ಯೆ ಆಲಿಸುವಲ್ಲಿ ಸಫಲ ಆಗಬಹುದೇನೋ. ಹಾಗಾದರೆ ಜಿಬಿಎ ಮುಖ್ಯ ಕಚೇರಿಯಲ್ಲಿನ ಯಾವ್ಯಾವ ಅವ್ಯವಸ್ಥೆ ನಮ್ಮ ಫೋಕಸ್ ಟಿವಿ ಕ್ಯಾಮ್ರಾದಲ್ಲಿ ಬಿದ್ದಿದೆ ಅನ್ನೋದನ್ನು ನೋಡೋಣ. ಎಸ್ ವೀಕ್ಷಕರೇ, ಜಿಬಿಎ ಮುಖ್ಯ ಕಚೇರಿಯಲ್ಲಿನ ಅವ್ಯವಸ್ಥೆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಜಯೇಶ್. ನಾವಿವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಮುಖ್ಯ ಕಚೇರಿ ಹತ್ರ ಇದ್ದೀವಿ. ಬಿಬಿಎಂಪಿ ಇದ್ದಿದ್ದು ಜಿಬಿಎ ಆಗಿ ವರ್ಷಗಳೇ ಆಗಿದೆ, ಅಂದ್ರೆ 1 ವರ್ಷ ಕಳೆದಿದೆ. ಆದ್ರೂ ಕೂಡ ಮುಖ್ಯ ಕಚೇರಿಯಲ್ಲೇ ಸಾಕಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ. ಸಾರ್ವಜನಿಕರ ಸಮಸ್ಯೆ ಇರಬಹುದು, ರಸ್ತೆ ಸಮಸ್ಯೆ ಇರಬಹುದು, ಕಸದ ಸಮಸ್ಯೆ ಇರಬಹುದು, ಹಾಗೆ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡುವಲ್ಲಿ ನಮ್ಮ ಜಿಬಿಎ ಅನೇಕ ಬಾರಿ ವಿಫಲವಾಗಿದೆ. ಈಗ ಮುಖ್ಯ ಕಚೇರಿಯಲ್ಲೇ ತುಂಬಾ ಸಮಸ್ಯೆಗಳು ಇದೆ. ಅದರಲ್ಲಿ ಮುಖ್ಯವಾಗಿ 2 ಸಮಸ್ಯೆಯನ್ನ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಬಿಬಿಎಂಪಿ ಇತಿಹಾಸದ ಪುಟ ಸೇರಿ ಜಿಬಿಎ ಅಸ್ತಿತ್ವಕ್ಕೆ ಬಂದು 5 ನಗರ ಪಾಲಿಕೆಗಳಾಗಿ ವಿಂಗಡಣೆ ಆಗಿದ್ದೇ ತಡ ಬೆಂಗಳೂರಿನಲ್ಲಿ ಸಾವಿರಾರು ಸಮಸ್ಯೆಗಳು ಉಲ್ಬಣ ಆಗೋದಕ್ಕೆ ಆರಂಭವಾಗಿದೆ. 1-2 ಇಡೀ ಬೆಂಗಳೂರೇ ಜಿಬಿಎಯಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದೆ. ಬೆಂಗಳೂರಿನ ಸಮಸ್ಯೆ ಒಂದು ಕಡೆಯಾದರೆ ಜಿಬಿಎ ಮುಖ್ಯ ಕಚೇರಿಯ ಸಮಸ್ಯೆ ಮತ್ತೊಂದು ಕಡೆ. 5 ನಗರ ಪಾಲಿಕೆಗಳ ಜವಾಬ್ದಾರಿಯನ್ನ ಜಿಬಿಎ ಮುಖ್ಯ ಕಚೇರಿ ತನ್ನ ತಲೆ ಮೇಲೆ ಹೊತ್ಕೊಂಡು ತನ್ನ ಸ್ವಂತ ಕಚೇರಿಯ ಅವ್ಯವಸ್ಥೆಯ ಕಡೆ ಗಮನ ಹರಿಸೋದ್ರಲ್ಲಿ ವಿಫಲವಾಗಿದೆ. ಅತ್ತ ಕಡೆ 5 ನಗರ ಪಾಲಿಕೆಗಳ ಸಮಸ್ಯೆಗಳೂ ಬಗೆಹರಿತಾ ಇಲ್ಲ. ಇತ್ತ ಕಡೆ ಸ್ವಂತ ಕಚೇರಿಯೂ ತನ್ನೊಳಗಿನ ಸಮಸ್ಯೆಗಳನ್ನೂ ಕೂಡ ಬಗೆಹರಿಸ್ತಾ ಇಲ್ಲ. ಉದಾಹರಣೆಗೆ ನೀವು ಈ ವಿಡಿಯೋದಲ್ಲಿ ಗಮನಿಸ್ಬೋದು, ಜಿಬಿಎ ಮುಖ್ಯ ಕಚೇರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸಾರ್ವಜನಿಕರ ಸಂಪರ್ಕ ವಿಭಾಗ ಇದೆ. ಆ ವಿಭಾಗದ ಕಚೇರಿಯಲ್ಲಿನ ಬಾಗಿಲಿನ ಗ್ಲಾಸ್ಗಳು ಪುಡಿಯಾಗಿ ಅದೆಷ್ಟು ತಿಂಗಳಾಗಿದೆಯೋ ಗೊತ್ತಿಲ್ಲ, ಆದರೆ ಅದು ಇದುವರೆಗೂ ಕೂಡ ಸರಿಯಾಗಿಲ್ಲ. ಎಂಟ್ರಿಗೆ ಹೀಗೆ, ಇನ್ನು ಒಳಗೆ ಹೇಗೋ ಅಂತ ಯೋಚಿಸ್ತಾ ಇದ್ದಾಗ ಮುಂದೆ ಮತ್ತೊಂದು ಎಡವಟ್ಟು. ಎಸ್, ಹೊರಗಡೆ ನೀಟಾಗಿರುವ ಮಹಿಳೆಯರ ಶೌಚಾಲಯದ ಬೋರ್ಡ್, ಆದರೆ ಒಳಗಡೆ ಮಾತ್ರ ಅಬ್ಬಬ್ಬಾ ಸುರಂಗವೇ ಬಿದ್ದಿದೆ. ಅಷ್ಟಕ್ಕೂ ಈ ರೀತಿಯ ಸುರಂಗ ಇರೋದು ಜಿಬಿಎ ಮುಖ್ಯ ಕಚೇರಿಯ ಮಹಿಳೆಯರ ಶೌಚಾಲಯದ ಒಳಗೆ. ನೋಡಿದರೆ ಒಂದು ಕ್ಷಣ ಭಯನೇ ಆಗುತ್ತೆ. ಯಾಕಂದರೆ ಇದರ ಒಳಗೆ CC ಕ್ಯಾಮ್ರಾ ಇಟ್ಟರೂ ಗೊತ್ತಾಗಲ್ಲ. ರಸ್ತೆ, ಮಳೆ ನೀರು, ಕಸ, ಮತ್ತೊಂದು ಇನ್ನೊಂದು ಬಿಡಿ, ಸ್ವಂತ ಕಚೇರಿಯಲ್ಲೇ ಇಷ್ಟೊಂದು ಕಳಪೆ ಮಟ್ಟದ ಕೆಲಸಗಳ, ಇದಕ್ಕೆಲ್ಲ ಹೊಣೆ ಯಾರು? ಹಾಗಾದರೆ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ರಕ್ಷಣೆ ಎಲ್ಲಿ ಸ್ವಾಮಿ? ಇವೆಲ್ಲವೂ ಕೂಡ ಇನ್ನು ಜಿಬಿಎ ಕಮಿಷನರ್ ಗಮನದಲ್ಲಿ ಇಲ್ಲ ಅಂದರೆ ನಿಜಕ್ಕೂ ಇದು ವಿಪರ್ಯಾಸ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎಯ ಮುಖ್ಯ ಕಚೇರಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಇಲ್ಲಿ ಜಿಬಿಎ ತನ್ನ ಬೇರನ್ನು ಸರಿಪಡಿಸಿಕೊಂಡ್ರೆ ಸಾರ್ವಜನಿಕರ ಸಮಸ್ಯೆಗಳು ಕೂಡ ಬಗೆಹರಿಯಬಹುದು. ಬೆಂಗಳೂರಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಅವರಲ್ಲಿನ ಸಮಸ್ಯೆಗಳು ಸಾವಿರಾರು ಇದೆ. ಆ ಸಮಸ್ಯೆಯನ್ನ ನಿವಾರಣೆ ಮಾಡುವಲ್ಲಿ, ಅಂದ್ರೆ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡುವಲ್ಲಿ ನಮ್ಮ ಜಿಬಿಎ ವಿಫಲವಾಗ್ತಾ ಇದೆ, ದಿನದಿಂದ ದಿನಕ್ಕೆ ವಿಫಲ ಆಗ್ತಾ ಇದೆ. ಹಾಗಾದ್ರೆ ಈ ಸಮಸ್ಯೆ ಅಂದ್ರೆ ಜಿಬಿಎ ಮುಖ್ಯ ಕಚೇರಿಯಲ್ಲಿರುವಂತಹ ಸಮಸ್ಯೆ ಜಿಬಿಎ ಕಮಿಷನರ್ ಅವರ ಗಮನದಲ್ಲಿ ಇದೆಯಾ, ಇಲ್ಲ ಜಿಬಿಎ ಸಚಿವರಾಗಿರುವಂತಹ ಕೃಷ್ಣೇ ಬೈರೇಗೌಡ ಅವರ ಗಮನಕ್ಕೆ ಈ ಎಲ್ಲ ಸಮಸ್ಯೆಗಳು ಬರುತ್ತಾ? ಜಿಬಿಎ ತನ್ನ ಬೇರನ್ನ ಸರಿಪಡಿಸಿಕೊಂಡು ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇಷ್ಟೊಂದು ಬೇಜವಾಬ್ದಾರಿತನ ಇದ್ರೆ ಬೆಂಗಳೂರು ಸಿಂಗಾಪುರ್ ಅಂತೂ ಖಂಡಿತ ಆಗಲ್ಲ ಅನ್ನೋದ್ರಲ್ಲಿ 2 ಮಾತಿಲ್ಲ.
ಇವೆಲ್ಲ ಗೊತ್ತಿದ್ದು ಕೂಡ GBA ಮುಖ್ಯ ಕಮಿಷನರ್ ಮಹೇಶ್ವರ್ ರಾವ್ ಮೌನವಾಗಿದ್ದಾರಾ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡಿದ್ದು GBA ಮುಖ್ಯ ಕಚೇರಿಯಲ್ಲಿನ ಸಮಸ್ಯೆಯನ್ನ ಮೊದಲು ಬಗೆಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಕ್ಷಣದ GBA ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.